ಬಾಲ್ಯಾವಸ್ಥೆಯೊಳಗೆ ಭಾಳ ಬಡತನ ಇರೋದ್ರಿಂದ ಅನಿವಾರ್ಯವಾಗಿ ಚಾದ ಅಂಗಡಿಗಳು ಮತ್ತೆಲ್ಲೋ ಅಥವಾ ಒಂದು ಕ್ಲೀನರ್ ಕೆಲಸ ಮಾಡಿ ಬದುಕು ಮಾಡಿದಂಥವ್ರು ಹೊಟ್ಟೆ ಹೇಗೆ ತುಂಬಿಸ್ಬೇಕಿಲ್ಲ ಇದನ್ನು ನಮಗೆ ಬೆನ್ನು ಹತ್ತಿ ಬಿಟ್ಟಿರ್ತದದು. ಅದಕ್ಕಾಗಿ ಆರಂಭದ ಹಂತೇನೋ ಅಪ್ಪನಿಂದ ಒಳ್ಳೆಯದಿತ್ತು. ಆದರೆ ನಂತರದಲ್ಲಿ ಈ ತಂದೆಯ ಅಕಾಲಿಕ ಮರಣ ಇವ್ರ ಜೀವನದಲ್ಲಿ ಏನೇನೂ ಕಲಿಸ್ತು. ಹೀಗಾಗಿ ಅವರು ಆ ಬದುಕಿನೊಂದಿಗೆ ನಗುವನ್ನು ಸಹಿತ ಬೆರೆಸ್ಕೊತ ಬಂದಂಥ ಈ ವ್ಯಕ್ತಿ ನಂತರದಲ್ಲೇ ಒಂದು ಸತ್ಯಹರಿಶ್ಚಂದ್ರ ನಾಟಕ ಅಥವಾ ಇನ್ನೊಂದು ರೋಹಿತಾಶ್ವ ನಾಟಕ ಇವು ಮೊದಲಂತೆ ಅವ್ರ ತಂದೆ ಕಾಲಕ್ಕೆ ಆದಂಥದ್ದು. ಆ ನಂತರದಲ್ಲೇ ನಿಧಾನಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಅನೇಕ ಅವಕಾಶಗಳು ಸಿಗ್ತಾ ಹೋದವು. ಅದರಲ್ಲೂ ಮುಖ್ಯವಾಗಿ ಅನಿರೀಕ್ಷಿತವಾಗಿ ಒಂದು ಕಂಪನಿ ಇದ್ದಿದ್ದು ರಾಜುಗ ತಾಳಿ ತಕರಾರು ನಾಟಕದಲ್ಲೇ ಒಂದು ಅಭಿನಯ ಮಾಡುವಂಥ ಅವಕಾಶ ಅವ್ರಿಗೆ ಮಾಡಿಕೊಡ್ತು. ಆ ನೆಲೆಯಲ್ಲೇ ಮತ್ತು ಅದರ ನಂತರದಲ್ಲಿ ಅನೇಕ ನಾಟಕಗಳಲ್ಲಿ ಪಾತ್ರವಹಿಸಿ ಮಾಡಿ ಅದನ್ನು ಸಾವಿರಾರು ಪ್ರಯೋಗಗಳು ಮಾಡಿದಂಥ ಕೀರ್ತಿ ಇವರಿಗೆ ಅದ. ಅದರಲ್ಲೂ ವಿಶೇಷವಾಗಿ ಇವರಿಗೆ ಶ್ರೀಮಂತ ಸುಧೀರ್ ಅವರು ಸಿಂಧೂರು ಲಕ್ಷ್ಮಣ ಅಂತ ಮಾಡ್ತಾಯಿದ್ರು. ಅದರಲ್ಲಿ ಇವ್ರಿಗೂ ಒಂದು ಪಾತ್ರ ಕೊಡ್ತಾಯಿದ್ರು. ನಂತರದಲ್ಲಿ ಉಮಾಶ್ರೀ ಅವ್ರ ಜೊತೆಗೆ ಬಸ್ ಕಂಡಕ್ಟರ್. ಇದು ಬಸ್ ಕಂಡಕ್ಟರ್ ನೋಡಿದ್ರೆ ಸಾಕು, ಏನಾದರೂ ಕೇಳಿದರೆ ಸಾಕು, ನಗು 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 ನಗು. ಅದರಲ್ಲೂ ಉಮಾಶ್ರೀ ಅವರ ದಿಗ್ಗಜ ವ್ಯಕ್ತಿತ್ವ ಜೊತೆಗೆ ಅವ್ರಿಗೆ ಸರಿಸಾಟಿಯಾಗಿ ನಾಟಕಗಳಲ್ಲಿ ತಮ್ಮ ವ್ಯಕ್ತಿತ್ವ ತೋರಿಸಿದವರು ಈ ನಮ್ಮ ರಾಜು ತಾಳಿಕೋಟೆ ಅವರು. ರಾಜು ಅವರ ಅತ್ಯಂತ ನೆನಪಿಡುವಂಥ ಏನ ನಾಟಕ ಅಂದ್ರೆ ಕುಡುಕರ ಪಾತ್ರ.